ಬಜಾರ್ಗೆ ಹೋಗಿದ್ದೀರಾ? ನಾನು ಅಲ್ಲೇ ನಿಂತೀನಿ. ಒದರ್ತೀನವ ಸುಮಾ ಸುಮಾ ಅಂತೇಳಿ ಹಂಗೆ ಮುಂದೆ ಕಾಯ್ಬಿಟ್ಟು. ಅಯ್ಯ ಹೌದ್ರಿ ಮಾಮಿ, ನನಗೆ ಗೊತ್ತೇ ಆಗಿಲ್ರಿ. ನಾ ಹಂಗೆ ರೀ ಆಜು ಬಾಜು ಯಾರು ನಿಂತಿದ್ದು ಕಾಣಿಸಂಗಿಲ್ರಿ, ಅದಕ್ಕೆ ಬೈತಾರ ನಮ್ಮ ಮನೆಗೆ ಎಲ್ಲರೂ. ಹೌದ್ರಿ ಮಾಮಿ, ನನಗೂ 2-3 ಸಲ ಮಾಡ್ಯಾವಡ ಹಂಗೆ. ಮುಂದೆ ಬಂದ್ರು ನೋಡಂಗೆ ಇಲ್ಲಿಕ್ಕಿ ಒಟ್ಟ ಯಾ ಗುಂಗನಾಗಿರ್ತಾಳ ಏನ. ಹಂಗೇನಿಲ್ವ, ಯಾ ಗುಂಗು ಪಂಗೇನಿಲ್ಲ. ಎಲ್ಲಿ ಹೋಗಿರ್ತೀನಲ್ಲ ಅದು ಅಂಗಡಿಗೊಂದೇ ನೆನೆಸ್ಕೊಂಡು ಹೋಗ್ತಿರ್ತೀನಿ ನಾನು. ಏನು ತರಬೇಕಾಗಿರ್ತದೆ ನೋಡು ಅದ್ರ ಕಡೆನೇ ಲಕ್ಷ ಇರ್ತದೆ. ಹಂಗಾಗಿ ಯಾವ ಆ ಕಡೆ ಈ ಕಡೆ ಏನು ಲಕ್ಷ್ಯನೇ ಇರಂಗಿಲ್ಲ ನನಗೆ ಒಟ್ಟ. ಹಂಗಂದ್ರೆ ಹಂಗ ಎಲ್ಲ ಕಡೆ ಲಕ್ಷ ಇರ್ಬೇಕವ, ಮೈ ತುಂಬ ಕಣ್ಣಾಗಿರ್ಬೇಕು. ಹೋಗ್ಲಿ ಬಿಡ್ರಿ. ಎಷ್ಟು ಸಲ ಅನ್ಕೋತೀನಿ ನಾನು ಎಲ್ಲ ಕಡೆ ಲಕ್ಷ ಕೊಡ್ಬೇಕಂತ. ಅದು ಆಗಂಗಿಲ್ಲ, ಫಸ್ಟ್ಲಿಂದ ಬಂದಿದ್ದದು. ಏನೋ ಅಂತಾರಲ್ಲ ಊಟ ಗುಣ ಸುಟ್ಟರು ಹೋಗಂಗಿಲ್ಲ ಅಂತ. ಹಂಗೆ ಬಂದೀನಿ ಹಂಗೆ ಹೋಗ್ಬಿಡೋದು. ಅಯ್ಯ ಹಂಗ್ಯಾಕೆ ಮಾತಾಡ್ತೇನೆ, ಬಂದೀನಿ ಹೋಗ್ತೀನಿ ಹಂಗೆ ಅಂತೇಳಿ ಹುಚ್ಚಿಪಿಚ್ಚಿ ಹಿಡ್ದದ ಏನು? ಅಲ್ಲ ನಾ ಸುಮ್ಮನೆ ಹೇಳಿದೆ ನಿನಗೆ. ಹಂಗೇನಿಲ್ರಿ ಮಾಮಿ, ನೀವು ಅಂದಿದ್ದಕ್ಕೆ ಅಂದಿಲ್ರಿ, ನಾ ಸುಮ್ಮ ಅನ್ನಂಗೆ ಅಂದೆ. ನೀವೇನು ತರ್ಲಿಕ್ಕೆ ಹೋಗಿದ್ರಿ ಬಜಾರ್ಗೆ? ಬಂಗಾರ ಹಿಂಗಾರ ತೊಗೊಂಡ್ರೆ ಏನು? ಏನು ಬಂಗಾರ ತಾಯಿ, ಹೋಗಿದ್ವಿ ಬಿಡು, ಬಂಗಾರ ಅಂಗಡಿಗೆ ಹೋಗಿದ್ವಿ. ಒಂದು ಜೊತೆ ಕಿವೇನ ತೊಗೊಂಬಂದ್ರೆ ಆಯ್ತು ಮಗಳಿಗೆ ಅಂತ ನಾ ಹೋಗಿನಿ. ಏನು ತುಟ್ಟಿ ಅಯ್ಯವ್ವ ಬಂಗಾರರ, ಅದಕ್ಕೆ ತೊಗೊಳಿಲ್ಲವ, ಸುಮ್ಮ ಒಂದು ಜೊತೆ ಚೈನ ಕೊಡ್ಸ್ಕೊಂಬಂದೆ ಅಷ್ಟೇ. ಹೌದ್ರವ ಮಾಮಿ, ಮೊದಲೇನು ಬಂಗಾರ ತೊಗೊಂಡು ಇಟ್ಕೊಂಡಿವಲ್ರಿ ಅದೇ ಕರೆ ನೋಡ್ರಿ. ಈಗ ಏನೇನೇನು ಒಂದು ಗುಂಜಿ ಬಂಗಾರ ತೊಗೊಳಕ್ಕಾಗಲ್ರಿ, ಅಷ್ಟು ತುಟ್ಟಿ ಆಗಿಬಿಟ್ಟದ. ಹೌದೌದು, ಭಾಳ ಗಗನಕ್ಕನೇ ಏರಿದಾಳ ಬಂಗಾರ. ಇದು ಏನು ಹೆಂಗೆ ಕಾಣಂಗಿಲ್ರಿ ಬಂಗಾರ ರೇಟ್ ಒಟ್ಟ. ಎಲ್ಲಿದು ಇಳಿತದ ಯವ್ವ, ಏನೋ ಏರ್ಕೋತಾನೆ ಹೊಂಟದ. ಇಳಿದಂತ್ರನು ಒಟ್ಟ ಸುದ್ದಿನೇ ಇಲ್ಲದು. ಈಗ 80,000 ನಮಗೆ ಭಾಳ ಅಂತೀವಿ, ಮುಂದೆ 1.5 ಲಕ್ಷ 2 ಲಕ್ಷ ಆಗ್ತದೆ ಬಂಗಾರ ರೇಟು. ಅವಾಗ ಮಕ್ಕಳು ಮೊಮ್ಮಕ್ಕಳು ನಮಗಂತಾರ 80,000 ಇದ್ದಾಗ ತೊಗೊಂಡಿಟ್ಕೋಬಾರ್ದ ಒಂದಿಷ್ಟು ಬಂಗಾರ ಅಂತೇಳಿ. ಇದು ನಮಗೆ ವಜ್ಜಾಗಿರ್ತದೆ, ಅವ್ರಿಗೇನು ಗೊತ್ತಿರ್ತದೆ. ಈಗ ನಮ್ಮ ಅವ್ವ ಅಪ್ಪಗೆ ನಾವೇ ಅಂತೀವಿಲ್ಲ, 8-9 ಸಾವಿರ ಇತ್ತು ಅವಾಗ ಬಂಗಾರ ರೇಟು, ಒಟ್ಟ ಇಟ್ಕೊಂಡಿಲ್ಲ ನಮ್ಮ ಮನ್ಯಾಗ ಅಂತೇಳಿ. ಅವ್ರವ್ರ ಕಾಲಕ್ಕೆ ಅವ್ರಿಗೆ ಅದೇ ವಜ್ಜಾಗಿಬಿಟ್ಟಿರ್ತದ. ಹೌದಿಲ್ಲ ಸುಮ್ಮ? ಹೌದವ, ಅದು ಕರೆ ಅದ. ನಮ್ಮ ಮದುವೆಯಾಗ ನೋಡು 8,000 ಇತ್ತು ಬಂಗಾರ ಅಷ್ಟೇ. ಅರ್ಧ ತೊಲಿ ಜುಮುಕಿ ಬೆಂಡೋಲಿ ತೊಗೋಬೇಕಂದ್ರೆ ನಮ್ಮ ಅಪ್ಪರಿಗೆ ಎಷ್ಟು ಕೈ ಕಟ್ಟಾಗಿತ್ತಂದು ಅದೇ ತೊಗೊಳಕನೇ ಅಷ್ಟು ಒದ್ದಾಡಿದ್ರು. ಮತ್ತು ಅವಾಗಿನ ಕಾಲದಾಗ ಹಂಗೆ ಇತ್ತ ನೀನು ಏನು ಹೇಳ್ತೀನಿ ನಾನು. 22,000 ರೂಪಾಯಿ ಇತ್ತು ಬಂಗಾರ ರೇಟು. ಅವಾಗ ಒಂದು ಮಂಗಲ್ಯ ಹಾಕಕ್ಕೆ ಹೋಗಿದ್ನವ, ಒಬ್ಬರೇ ಒಂದು 3,000 4,000 ಪರಕ್ ಬಂತು ನೋಡುವ ನನಗೆ ಪತ್ತರಗ. ಅಷ್ಟಕ್ಕೆ ಬಿಟ್ಟು ಬಂದೆ. ಈಗಿದ್ರೆ ಯಾಕಾರ ತೊಗೊಳಿಲ್ಲಲ್ವಾ ಅನಿಸಾಕತ್ತದ ಹಂಗೆ. ಹೌದೌದ್ರಿ ಮಾಮಿ, ಒಂದು ತೊಗೊಳೋದು ಬಿಟ್ಟು ಬಂದ್ರೆ ಮತ್ತೆ ತೊಗೊಳಿಕೆ ಆಗಂಗಿಲ್ರಿ. ನಾನೇನು ನಾ ಏನು ಅನ್ಕೊಂಡೆ, ಸುಮ್ಮ ಇತ್ತ ಬಂದ್ರೆ ಮತ್ತೆ ಕರೆದು ಕೊಡ್ತಾನ ಅಂತೇಳಿ ಬ್ಯಾಡ ಹೇಳ್ರಿ ಅಂತೇಳಿ ಬಂದೆ. ಮುಂದೆ ತೊಗೊಂಡ್ರಾಯ್ತು ಬಿಡು, ಇನ್ನೊಂದು 4 ದಿನ ಬಿಟ್ಟು ಬೇರೆದ್ರ ಬಲ್ಲೆಲ್ಲ ತೊಗೊಂಡ್ರಾಯ್ತು ಅಂತೇಳಿ ಮನೆಗೆ ಬಂದು ಇಟ್ಟೆ ರೊಕ್ಕನ. ನಮ್ಮ ಸಂಸಾರಕ್ಕೆ ಏನೋ ಅಂತಾರಲ್ಲ, ಏನು ಎಷ್ಟು ಹಾಕಿದ್ರೂ ರೊಕ್ಕನೇ ಸಾಕಾಗಂಗಿಲ್ಲ. ಬಳಕೆ ಆಗ್ಬಿಟ್ಟು ಸಂಸಾರದಾಗ ಮುಂದೆ ಎಲ್ಲಿ ತೊಗೊಳ್ದಾಗ್ತದ. ಇನ್ನಾದ್ರೂ ಬಂಗಾರದ ಮಂಗಳಸೂತ್ರ ಮಾಡಿಸ್ಕೋಬೇಕು ಕಟಾಸಿದ್ದ ಅಂತೇಳಿ ಎಷ್ಟು ದಿನದಿಂದ ಆಸೆ ಇತ್ತು. ಇನ್ನೂ ತೊಗೊಳ್ದಾಗವಲ್ದ ಹಣೆ ಬರ್ಕ. ಹಂಗೆ ಆಗ್ತದ್ರಿವ ಮಾಮಿ. ಆಯ್ತು ತಗೋರಿ, ಮುಂದೆ ಮಕ್ಕಳು ಮಾಡಿಸ್ಕೊಡ್ತಾರೆ. ನಿಮಗೇನು ಮಕ್ಕಳು ಮಾಡಿಸ್ಕೊಡ್ತಾರಂದ್ರೂ ಹಾಕೋ ಕಾಲಕ್ಕೆ ಹಾಕೊಂಡ್ರೆ ಚಂದಲ್ಲ. ಒಂದು ವಯಸ್ಸು ಅಂತ ಇರ್ತದೆ ಅದಕ್ಕೆ. ಮುಪ್ಪಾನ ಮುದಿಕೈಗಿಂದ ಗಟ್ಟಿಸಿದ ಮಂಗಳಸೂತ್ರ ಹಾಕೊಂಡ್ರೆ ನಮಗರ ಏನು ಅನಿಸುತ್ತಾ, ನೋಡೋರಿಗರ ಏನಿಸ್ತದೆ, ಅಯ್ಯ ಇಷ್ಟು ಮುದಿಕೈಗಳು ಯಾಕೆ ಬೇಕವಿ ಈಗ ಮಂಗಳಸೂತ್ರ ಅಂತಾರೆ ಇಲ್ಲಿ ಮಂದಿ. ಅಯ್ಯಯ್ಯ ಮಾಮಿ, ಅನ್ನೋರಿಗೇನು ಅನ್ನಿಸ್ತದೆ ಬಿಡ್ರಿ. ಯಾವ್ದು ಕೊಡ್ತಾರೆ ಹೇಳ್ರಿ ಮಂದಿ, ಎಲ್ಲದಕ್ಕೂ ಅಂತಾರ್ರಿ. ಬಂಗಾರ ಹಾಕೊಳ್ಳಾರ ಎಲ್ಲಾರ ಫಂಕ್ಷನ್ಗೆ ಹೋದೇವು ಅಂದ್ರೆ ಅಯ್ಯ ಒಂದು ಗುಂಜಿ ಬಂಗಾರ ಇಲ್ಲಿ ಹುಡಕಿನ ಬಲ್ಲಿ ಅಂತೇಳಿ ಅಂತಾರ. ಮೈ ತುಂಬ ಬಂಗಾರ ಹಾಕೊಂಡು ಹೋದಿವಿ ಅಂದ್ರೆ ಈ ಯಾರು ಬಲ್ಲಿ ಇಲ್ಲಾರ್ದು ಬಂಗಾರ ಇಕ್ಕಿನ ಬಲ್ಲಿ ಅದ ಏನು ತೋರಿಸ್ಕೋಬೇಕಂತೇಳಿ ಎಷ್ಟು ಹಾಕೊಂಬಂದವಡು ಮೈ ತುಂಬ ಬಡ್ಡಿ ಬಂಗಾರ ಅಮ್ಮಗೆ ಏನಸ ಇವ ಅಂತಾರ. ಎಲ್ಲದಕ್ಕೂ ಒಂದಂತಾರೆ ನೋಡ್ರಿ. ಒಟ್ಟು ಮಾತಾಡೋದಂದ್ರೆ ಅವ್ರಿಗೆ ಅಷ್ಟು ಖುಷಿ ರೀ ಮಂದಿಗೆ. ಹೌದು ನೋಡ್ರಿ, ನೀವೇನಂದ್ರಲ್ಲ ಅದು ಕರೆ ನೋಡ್ರಿ. ಆದ್ರೆ ಇಂಥದಕ್ಕೆಲ್ಲ ನಮ್ಮ ತಂಗಿ ಒಟ್ಟ ಕೇರೆ ಮಾಡಂಗಿಲ್ಲ ನೋಡ್ರಿ. ಯಾರೇನಂದ್ರು ತನಗೇನು ಅನಿಸ್ತದಲ್ಲ ಅದನ್ನೇ ಮಾಡ್ತಾಳ. ಹಂಗಿರ್ಬೇಕು ನೋಡ್ರಿ, ಅಂದ್ರೆ ಬದುಕದ್ರಿ ಈಗ ಜಗತ್ನ್ಯಾಗ. ಅವ್ರೇನಂತಾರ ಇವ್ರೇನಂತಾರ ಅಂತೇಳಿ ಮಂದಿಗೆ ಅಂಜಿ ನಡೆದಿವಿ ಅಂದ್ರೆ ಏನೂ ಆಗಂಗಿಲ್ಲ ನೋಡ್ರಿ, ಎಲ್ಲಿ ಮುಂದೆ ಬರೋಕೆ ಆಗಂಗಿಲ್ರಿ. ಕರಿವಾ ನೀನು ಹಂಗೆ ಇರ್ಬೇಕು. ಮತ್ತು ಅವ್ರೇನಂತಾರೆ ಇವ್ರೇನಂತಾರ ಅಂತಂದ್ರೆ ನಮ್ಮ ಮಗಳನ್ನ ಒಟ್ಟ ಕೇರ್ ಮಾಡಂಗಿಲ್ಲೋಡು. ಆಕಿ ಡ್ರೆಸ್ ಹಾಕೋತಿರ್ತಾಳಲ್ಲ, ಒಣೆನ ಏನ್ರ ಅಂತಿರ್ತಾವ, ಎಂಥ ಹಾಕೋತಾವಡು ಚಡ್ಡಿ ಹಾಕೋತಾಳ ಅಂತೇಳಿ. ನಿಮಗೇನ್ರಿ ಆಂಟಿ, ನಾ ಎಂಥವ್ರ ಡ್ರೆಸ್ ಹಾಕೋತೀನಿ, ಎದಕ್ಕೆ ಬೇಕು ನಿಮಗೆ? ಬೇಕಂದ್ರೆ ನಿಮ್ಮ ಮಗಳಿಗಾರ ಸೊಸಿಗಾರ ಹಾಕಿಸ್ರಿ, ಇಷ್ಟ ಇರಲಿಲ್ಲ ಅಂದ್ರೆ ಮೈ ತುಂಬ ನೈಟಿ ಹಾಕಿ ಕೊಡಿಸ್ರಿ, ನನ್ನ ತಂಟೆಗೆ ಬರಬೇಡ್ರಿ ನೀವು ಅಂತೇಳಿ ಮೊನ್ನೆ ಬೈದು ಬಿಟ್ಲವ. ನಾನೇ ಅಂದೆ ಹಂಗೆ ಅನ್ಬೇಡ, ಮತ್ತು ಎದಕ್ಕೆ ಸಿಟಿಗೆ ಇರ್ತಾರೆ ಹಂಗೆ ದೊಡ್ಡವ್ರು ಇರ್ತಾರೆ ಹಂಗೆ ಅನ್ಬಾರ್ದವ ಅಂದ್ರೆ, ಮಮ್ಮಿ ನೀ ಸುಮ್ ಕೊಡು, ನೀ ಇಷ್ಟು ದಿನ ಏನು ಅನ್ಸ್ಕೊಂಡಿಯಲ್ಲ ಅನ್ಸ್ಕೊ, ನಿನ್ನಂಗೆ ನನಗಂದ್ರೆ ನಡೆಯಂಗಿಲ್ಲಿ, ನನ್ನ ಇಷ್ಟ, ನಾ ಹೆಂಗಿರ್ತೀನಿ ಹಂಗೆ ಇರ್ತೀನಿ ಅಂದ್ಬಿಟ್ಲು ನಮ್ಮ ಮಗಳು. ಈಗಿನ ಹುಡುಗಿಯರು ಹಂಗೆ ಇರ್ತಾರೆ ವಯೋ, ಭಾರಿ ಸ್ಟ್ರಾಂಗ್ ನೋಡ್ರಿ, ಏನು ಅನ್ಸ್ಕೊಳಂಗಿಲ್ಲ ಯಾರ ಕೈಲಿನೂ. ಹೌದು ಬಿಡ, ಮತ್ತೆ ಎದ್ರ ಅಂದ್ರೆ ನಡೀತದೆ ಈಗ, ಇಲ್ಲಾಂದ್ರೆ ಏನಾರ ಅಂದ್ಕೊತ ಕೊಡ್ತಾವ ಯವ್ವ. ಹೌದೌದ್ರಿ. ಏವ ಬರೇ ಮಾತಾಡ್ತಾವ ನೋಡಮ್ಮ. 2 ವಾರ ಆಯ್ತು ಭಜನಿಗೆ ಸಹಿತ ಹೋಗವಲ್ಲಿ ನೋಡಿ ಇಲ್ಲ. ಯಾರ್ದಾರ ಏನಾರ ಒಂದು ಬರೋದಕ್ಕೆ ಏವ ನಾ 2-3 ಮಂದಿ ಎಲ್ಲಿ ಹೋಗೋದು ಬಿಡು ಅಂತೇಳಿ ಭಜನಿಗೆ ಬಿಟ್ಟಂಗಾಗ್ಯದ. 1-2 ಸೋಮವಾರ ಅದು ಇವತ್ತು ಚಿದಂಬರೇಶ್ವರ ಹಾಡಾರ ಹಾಡ್ರಿ,
ಗುಡಿಗಂತೂ ಹೋಗಿಲ್ಲ, ಮನೆಗೆ ಬಂದಿರಿ, ಹೆಂಗಿದ್ರು ಇಲ್ಲೇ ಹಾಡ್ರಿ ಒಂದೆರಡು. ಹಾಂ ಹಂಗಂತೀರಿ ಮಮ್ಮಿ? ಆಯ್ತು ಹಾಡ್ತೀವಿ, ಆದ್ರೆ ಮುಂದಿನ ಸಲ ತಪ್ಸೋದು ಬೇಡ್ರಿ ಮಮ್ಮಿ ಭಜನಿ. ಇಬ್ಬರು ಮೂವರ ಯಾಕಿರ್ಲಕ್ಕ ಹೋಗಿ ಮಾಡಿ ಬಂದ್ರೆ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಗ್ತದೆ. ಇಲ್ಲಾಂದ್ರೆ ಹಾಡಾನೇ ಮರ್ತು ಬಿಟ್ಟಿರ್ತ ಆಗ್ತದ್ರಿ. ನಾವು ಒಬ್ರಗಣ ಒಬ್ರು ತಪ್ಪಿಸ್ತೀವಿ ನೋಡಿದ್ರಿಲ್ಲ, ಏನಾರ ಒಂದು ಬಂದ ಬಿಡ್ತಾವ್ರಿ ಸಂಸಾರದಾಗ. ಒಬ್ಬರು ಬಿಡನೇ ಒಲೆ ಬಿಡವ, ನಾನು ಒಲ್ಲೆ ನೀನು ಒಲ್ಲೆ ಅಂತೇಳಿ ಬೇಸರ ಮಾಡ್ಕೊಂಡು ಬಿಟ್ಟು ಬಿಡೋದಾಗ್ತದ್ರಿ. ಕಂಟಿನ್ಯೂ ಓದಿವಂದ್ರೆ ಹೋಗ್ತೀವ್ರಿ, ಬಿಟ್ಕೋತ ಓದಿದ್ರೆ ಹಿಂಗೆ ಬಿಡೋದಾಗ್ತದ್ರಿ ಮಮ್ಮಿ. ನೀವು ಈ ಸಲ ಸ್ಟ್ರಿಕ್ಟಾಗಿ ಹೇಳ್ಬಿಡ್ರಿ, ಕಂಪಲ್ಸರಿ ಬರಬೇಕು ಭಜನೆಗೆ ಅಂತೇಳಿ. ನಾನು ಹೇಳ್ಬೇಕಂತೀನಿ ಸ್ಟ್ರಿಕ್ಟಾಗೆ. ಆದ್ರೆ ಬರ್ರಿವ ಭಜನೆಗೆ ಅಂತ ಕರೀಲಿಕ್ಕೆ ಬರಲಾರ್ದಂಥ ಸಮಸ್ಯೆಗಳೇ ಬಂದ್ಬಿಟ್ಟಿರ್ತಾವೆ ಅವ್ರಿಗೆ. ಏನು ಮಾಡಬೇಕು ಈಗ ನೋಡ, ಗಂಡ ಹೆಂಡತಿ ಮಕ್ಕಳು ಇಷ್ಟೇ ಸಂಸಾರ ಇರೋದಕ್ಕೆ ಏನಾರ ಒಂದು ಮನೆಯಿಂದ ಪ್ರಾಬ್ಲಮ್ ಆಗ್ತವ, ಏನಾರ ಎಲ್ಲೇ ಹೋಗೋದು ಬರೋದು ಮುಂಜಿ ಮುಹೂರ್ತ ಇಂಥ ಬಂದ್ಗಣೆ ಹೋಗಬೇಕಾಗ್ತದಲ್ಲ. ಹಂಗಾಗಿ ಹೋದಾಗ ಹೆಂಗೆ ಕರಿಬೇಕು ನಾವು? ಹಂಗೆ ಆಗ್ತದೆ ನೋಡಿ, ಒಬ್ಬರೆಲ್ಲ ಒಬ್ರದ್ದು ಏನಾರ ಮಾಡಿ ಹಿಂಗೆ ತಪ್ಪಿ ಬಿಡ್ತದೆ. ಹೌದ್ರಿ ಮಮ್ಮಿ, ತಪ್ಪೇ ಬಿಡ್ತಾವ. ಆದಷ್ಟು ಒಂದು ಸ್ವಲ್ಪ 4 ಮಂದಿ 3 ಮಂದಿ ಯಾರಿರ್ತೀವಿ ಅವರು ಹೋಗಿ ಅಂದು ಬರೋದ ಚಲೋ ನೋಡ್ರಿ ಹಾಡು. ಹೌದ್ರಿ ಅಷ್ಟೇ ಮಾಡಬೇಕು. ಇಲ್ಲಾಂದ್ರೆ ಹಿಂಗೆ ಪಾಲ್ತು ಮಾತಾಡ್ಕೋತ ಕೂಡೋದಾಗ್ತದ. ಇಲ್ಲಿ ಕೂತಿಂಗ್ ಟೈಮ್ ವೇಸ್ಟ್ ಮಾಡೋದನ್ನೇ ಸಂಜೆ ಮುಂದೆ 1 ತಾಸು ಹಾಡು ಅಂದು ಬಂದ್ರೆ ನಡೀತದೆ ಬಿಡು. ಅಲ್ಲಾರ ಏನು ಹೋದ್ಗಣ್ಣೆ ಹಾಡಾಡೋದು ಅಷ್ಟಾಗದ ಇವ, ಬರೀ ಮಾತಾಡೋದಾಗ್ತದ. ಆ ಸೀರೆ ಚಂದದ, ಈ ಕಿವೇನು ಚಂದದವ ಅಂತೇಳಿ ಇಂಥ ಮಾತಿನಾಗ ಟೈಮ್ ವೇಸ್ಟ್ ಆಗ್ತದ. ಒಂದು ಅರ್ಧ ಹಾಡತ್ತವ, ಅರ್ಧ ಮಾತಾತವ ಅಷ್ಟೇ. 2-3 ತಾಸು ಹೋಗೋದಕ್ಕೆ ಮನೆ ಗಾಣದ್ರ ಕೈಲಿ ಬಯಸ್ಕೊಳ್ಳೋದು. ಹೌದು ನೋಡ್ರಿ ಮಮ್ಮಿ, ಇದು ಕರೆ ಅದರಿ. ಅಂದ್ರೆ ಹಾಡನ್ರಿ. ಚಿದಂಬರೆನ್ನಲು ಹೋಗುವುದೆಲ್ಲ ಚಿಂತೆಯುತ ಬಿಟ್ಟು, ಚಿದಂಬರೆನ್ನದೇ ಇದ್ದರೆ ನೋಡು ಹೋದೀನಿ ಕೆಟ್ಟು, ಹೋದೀನಿ ಕೆಟ್ಟು. ಕಾಮ ಕ್ರೋಧವೆಂಬ ಕೆಟ್ಟ ಗುಣಗಳನ್ನು ಮೊದಲು ಆಚೆಗಟ್ಟು, ಕಾಮ ಕ್ರೋಧವೆಂಬ ಕೆಟ್ಟ ಗುಣಗಳನ್ನು ಮೊದಲು ಆಚೆಗಟ್ಟು. ಸ್ವಾಮಿ ಚಿದಂಬರ ಸತ್ಯ ಚಿದಂಬರ ಅನ್ನು ಚಿತ್ತಗೊಟ್ಟು, ಅನ್ನು ಚಿತ್ತಗೊಟ್ಟು. ನೇಮವ ತಪ್ಪಿ ನೀ ನಡೆಯಲು ಬೇಡ ಬಿದ್ದಿತು ಪೆಟ್ಟು, ನೇಮವ ತಪ್ಪಿ ನೀ ನಡೆಯಲು ಬೇಡ ಬಿದ್ದಿತು ಪೆಟ್ಟು. ಪ್ರೇಮದಿಂದ ನೀ ಪ್ರಾರ್ಥಿಸು ದೇವನ ಮೇಲೆ ಮನಸ್ಸು ಇಟ್ಟು, ದೇವನ ಮೇಲೆ ಮನಸ್ಸು ಇಟ್ಟು. ಚಿದಂಬರೆನ್ನಲು ಹೋಗುವುದೆಲ್ಲ ಚಿಂತೆಯುತ ಬಿಟ್ಟು, ಚಿದಂಬರೆನ್ನದೇ ಇದ್ದರೆ ನೋಡು ಹೋದೀನಿ ಕೆಟ್ಟು, ಹೋದೀನಿ ಕೆಟ್ಟು. ದೇವನೊಲಿಸುವ ನಿರ್ಧಾರದಲ್ಲಿ ನಿಲ್ಲು ಪಣವ ತೊಟ್ಟು, ದೇವನೊಲಿಸುವ ನಿರ್ಧಾರದಲ್ಲಿ ನಿಲ್ಲು ಪಣವ ತೊಟ್ಟು. ಸ್ವಾಮಿ ಚಿದಂಬರನ್ ಸಂಕಟಗಳನ್ನು ಸೈರಿಸು ಎದೆಗೊಟ್ಟು, ಸೈರಿಸು ಎದೆಗೊಟ್ಟು. ಬೇವು ಮುಂದೆ ಅದು ಬೆಲ್ಲವಾಗುವುದು ಬರೆದುಕೋ ಈ ಗುಟ್ಟು, ಬೇವು ಮುಂದೆ ಅದು ಬೆಲ್ಲವಾಗುವುದು ಬರೆದುಕೋ ಈ ಗುಟ್ಟು. ಭಾವಕ್ಕೆ ಮೆಚ್ಚಿ ಬರುವ ಚಿದಂಬರ ಆಗ ದಡವ ಮುಟ್ಟು, ಆಗ ದಡವ ಮುಟ್ಟು. ಚಿದಂಬರೆನ್ನಲು ಹೋಗುವುದೆಲ್ಲ ಚಿಂತೆಯುತ ಬಿಟ್ಟು, ಚಿದಂಬರೆನ್ನದೇ ಇದ್ದರೆ ನೋಡು ಹೋದೀನಿ ಕೆಟ್ಟು, ಹೋದೀನಿ ಕೆಟ್ಟು. ತಂದೆ ತಾಯಿಗಳ ಮೇಲೆ ಎಂದಿಗೂ ಮಾಡಬೇಡ ಸಿಟ್ಟು, ತಂದೆ ತಾಯಿಗಳ ಮೇಲೆ ಎಂದಿಗೂ ಮಾಡಬೇಡ ಸಿಟ್ಟು. ನೊಂದು ಅವರು ಒಂದು ಸಿರು ಹಾಕಲು ಹೋದೀನಿ ಸುಟ್ಟು, ಹೋದೀನಿ ಸುಟ್ಟು. ಬಾದ ಚಿದಂಬರನೆಂದು ಕುಣಿದು ನೀ ಚಪ್ಪಾಳೆಯ ತಟ್ಟು, ಬಂದ ಚಿದಂಬರನೆಂದು ಕುಣಿದು ನೀ ಚಪ್ಪಾಳೆಯ ತಟ್ಟು. ಬಂದ ಕಷ್ಟಗಳ ಹರಿದು ಹಾಕುವ ಅವನು ಹರುಷಪಟ್ಟು, ಅವನು ಹರುಷಪಟ್ಟು. ಚಿದಂಬರೆನ್ನಲು ಹೋಗುವುದೆಲ್ಲ ಚಿಂತೆಯುತ ಬಿಟ್ಟು, ಚಿದಂಬರೆನ್ನದೇ ಇದ್ದರೆ ನೋಡು ಹೋದೀನಿ ಕೆಟ್ಟು, ಹೋದೀನಿ ಕೆಟ್ಟು,
ಓದಿನಿ ಕೆಟ್ಟು. ಲಾಸ್ಟ್ನೇದು ಆಡೋ ಮುಂದಾಗ ಒಂದು ಅಕ್ಷರ ಹೋಗೇ ಬಿಡ್ತು ನೋಡ್ರಿ. ಹಿಂಗೆ ಆತದ್ರಿ ವಯವ್ವ. ಭಜನೆ ಬಿಟ್ಟಿವಂದ್ರಿ ಈಗ ಹಾಡನೇ ತಪ್ಲಿಕತ್ತ ನೋಡಿದ್ರಿಲ್ರಿ ಮಾಮಿ, ಅಷ್ಟು ನೆನಪೇ ಇರ್ಲಾರ್ದಂಗೆ ಆಗ್ಬಿಟ್ಟಾವ. ಹೌದು, ಮತ್ತೆ ಬಿಟ್ಕೋತ ಓದಂಗಿಲ್ಲ, ನೆನಪಾರವ ಅಲ್ಲ ಅವು. ಇವ್ವ ಎಷ್ಟು ಆರಾಯ್ತೇನು ಟೈಮ್, ಹೋಗ್ಬೇಕ್ರಿವ್ವ ನಾ ಇನ್ನು ಮನೆಗೆ. ಮಾಮಿಗೆ ಹೋಗಿ ಬರ್ತೀನಿ ರೀ. ನಮಗೇನು ಟೈಮ್ ಆಗಿಲ್ಲಲ್ಲ, ಮತ್ತೆ ನಾವು ಬರಬೇಕು. ಇನ್ನೊಂದು ಹಾಡ್ರಿ, ಆಡಿ ಹೋಗ್ಬಿಡಮಂತ. ಅದು ಮಠವೆಲ್ಲಿ ಮಠವೆಲ್ಲಿ ಅಂತದಲ್ಲ, ಅದನ್ನು ಹಾಡ್ಬೇಕು ನೋಡ್ರಿ. ಹಾಂ ರೀ ಮಾಮಿ. ಮಠವೆಲ್ಲಿ ಮಠವೆಲ್ಲಿ ಮಠದ ಬಾಗಿಲು ಎಲ್ಲಿ, ಕಟೆದ ರುದ್ರಾಕ್ಷಿ ಸರವೆಲ್ಲಿ, ಕಟೆದ ರುದ್ರಾಕ್ಷಿ ಸರವೆಲ್ಲಿ ಎನ್ನ ಸ್ವಾಮಿ ಮಠವೈತ್ರಿ ಪತ್ರಿ ಬನದಾಗ, ಮಠವೈತ್ರಿ ಮುರಗೋಡ ಊರಾಗ. ಸೋಮವಾರ ವಯ್ಯ ನೇಮ ನಿತ್ಯವ ಮಾಡಿ, ಸೋಮವಾರ ವಯ್ಯ ನೇಮ ನಿತ್ಯವ ಮಾಡಿ, ನಾನಿನ್ನ ಮಗಳು ಬಡವಿಯು, ನಾನಿನ್ನ ಮಗಳು ಬಡವಿಯು ಎನ್ನ ಸ್ವಾಮಿ ಹಾಲು ತಂದೀನಿ ಸೇವಿಸಯ್ಯ, ಹಾಲು ತಂದೀನಿ ಸೇವಿಸಯ್ಯ. ಮಠವೆಲ್ಲಿ ಮಠವೆಲ್ಲಿ ಮಠದ ಬಾಗಿಲು ಎಲ್ಲಿ, ಕಟೆದ ರುದ್ರಾಕ್ಷಿ ಸರವೆಲ್ಲಿ, ಕಟೆದ ರುದ್ರಾಕ್ಷಿ ಸರವೆಲ್ಲಿ ಎನ್ನ ಸ್ವಾಮಿ ಮಠವೈತ್ರಿ ಪತ್ರಿ ಬನದಾಗ, ಮಠವೈತ್ರಿ ಮುರಗೋಡ ಊರಾಗ. ಹಾಸುಗಲ್ಲಿನ ಮ್ಯಾಲೆ ಹಾದು ಹೋಗ್ಯಾರ ನೋಡ, ಹಾಸುಗಲ್ಲಿನ ಮ್ಯಾಲೆ ಹಾದು ಹೋಗ್ಯಾರ ನೋಡ, ಪಾದವ ಮೂಡವ ಪರಿಪರಿ, ಪಾದವ ಮೂಡವ ಪರಿಪರಿ ಎನ್ನ ಸ್ವಾಮಿ ದರ್ಶನ ತೋರಿ ಹೋಗ್ಯಾರ, ದರ್ಶನ ತೋರಿ ಹೋಗ್ಯಾರ. ಮಠವೆಲ್ಲಿ ಮಠವೆಲ್ಲಿ ಮಠದ ಬಾಗಿಲು ಎಲ್ಲಿ, ಕಟೆದ ರುದ್ರಾಕ್ಷಿ ಸರವೆಲ್ಲಿ, ಕಟೆದ ರುದ್ರಾಕ್ಷಿ ಸರವೆಲ್ಲಿ ಎನ್ನ ಸ್ವಾಮಿ ಮಠವೈತ್ರಿ ಪತ್ರಿ ಬನದಾಗ, ಮಠವೈತ್ರಿ ಮುರಗೋಡ ಊರಾಗ. ಮುತ್ತು ಮುತ್ತೆಂದರೆ ಮುತ್ತೆಲ್ಲಿ ದೊರಕೀತ, ಮುತ್ತು ಮುತ್ತೆಂದರೆ ಮುತ್ತೆಲ್ಲಿ ದೊರಕೀತ, ಮುತ್ತು ಮುರುಗೋಡದ ಊರಾಗ, ಮುತ್ತು ಮುರುಗೋಡದ ಊರಾಗ ಎನ್ನ ಸ್ವಾಮಿ ಕಿರೀಟವ ಮಾಡಿ ಹಾಕ್ಯಾರ, ಕಿರೀಟವ ಮಾಡಿ ಹಾಕ್ಯಾರ. ಮಠವೆಲ್ಲಿ ಮಠವೆಲ್ಲಿ ಮಠದ ಬಾಗಿಲು ಎಲ್ಲಿ, ಕಟೆದ ರುದ್ರಾಕ್ಷಿ ಸರವೆಲ್ಲಿ, ಕಟೆದ ರುದ್ರಾಕ್ಷಿ ಸರವೆಲ್ಲಿ ಎನ್ನ ಸ್ವಾಮಿ ಮಠವೈತ್ರಿ ಪತ್ರಿ ಬನದಾಗ, ಮಠವೈತ್ರಿ ಮುರಗೋಡ ಊರಾಗ, ಮಠವೈತ್ರಿ ಮುರಗೋಡ ಊರಾಗ. ನೋಡ್ರಿ ಮಾಮಿ ಹೋಗ್ತೀವ್ರಿ, ಒತ್ತಾಯ್ತು. ಏನು ಸಂಜೆಗೆ ಮಾಡ್ಬೇಕಾ ಏನು ಎಲ್ಲರೂ? ನಾವು ಒಂಚೂರು ಅನ್ನಕ್ಕೆ ಇಡ್ಬೇಕವ ಅಷ್ಟೇ. ನಾ ಇನ್ನ ಹೋಗಿ ರಾಗಿ ಮುದ್ದೆ ಸಾರು ಮಾಡ್ಬೇಕಯ್ಯವ. ಏನ ನಾ ಅಡಿಗೆ ಹೇಳ್ತಕ್ರಿ, ಆದ್ರೆ ಒಂಚೂರು ಏನರ ಪಾಯಸ ಗೀಸ ಮಾಡಿದ್ರೆ ಅಂತ ಮಾಡೀನಿ. ಏನ ಸುಮ್ಮ ನಿನ್ನ ಲವ್ ಸ್ಟೋರಿ ಕೇಳಿ ಬಂದು ಶ್ರುತಿ ನೋಡಬಾರ್ದು ಅಷ್ಟು. ಅಮ್ಮ ಭಾರಿ ಅದಮ್ಮ, ಆಂಟಿ ಲವ್ ಸ್ಟೋರಿ ಭಾರಿ ಅದಮ್ಮ ಅಂತ ಹೇಳಿಕತ್ತ. ಏನು ಹೇಳಿದೆ ಅಂತದು? ಏನಿಲ್ರಿ ಮಾಮಿ, ನಡೆದದ್ದು ಹೇಳೀನಿ. ಫಸ್ಟ್ ಅಷ್ಟು ಸ್ವಲ್ಪ ಹೇಳೀನಿ, ಇನ್ನೂ ಬಿಡಂಗಿಲ್ಲ ಅಂತಾಳ್ರಿ ಆಕಿ, ಪೂರ್ತಿ ಹೇಳಬೇಕಂತ ನಿಂತಾಳ. ನಾನು ಅದೇ ಅಂದೆ, ಮನ್ಯಾಗ ಅವ್ರ ಮನೆಯವ್ರು ಇದ್ರಂದ್ರೆ ಮತ್ತೆ ಬಯಸ್ಕೊಳ್ಬೇಕು. ಎದಕ್ಕೆ ಹೋತೆ ನಿನ್ನ ಸಂತಾನೆ ಬೆಂಗಡಿಗೆ ಎದಕ್ಕೆ ಹಚ್ಚಿ ಈಕಿಗೆ ಅಂತಂದೆ. ಏನಾಗಲ್ಲಮ್ಮ, ಅಂಕಲ್ಲೂ ಖುಷಿ ಪಡ್ತಾರೆ ಕೇಳಿದ್ರೆ. ನನಗೆ ಹೇಳ್ತೀನಿ ಅಂದ್ರೆ ಆಂಟಿ ನೀ ಆಡ್ ಬರಬೇಡ, ನಾ ಕೇಳಕ್ಕಿನಿ ಅಂತ ಅಂದ್ಬಿಟ್ಲು. ಸುಮ್ಮ ಅದನ್ನ ಹ್ಞೂ ರೀ, ನಾನು ಅದೇ ಅಂದೆ, ಬಿಡ ಶ್ರುತಿ ಏನು ಹಚ್ಚಿ ಅಂತಂದೆ. ಏನಾಗಲ್ಲ ಹೇಳ್ರಿ ಆಂಟಿ ಹೇಳ್ರಿಲ್ಲ ಅಂತಂದ್ಲು. ಆಯ್ತು ತಗೋರವ ಹೇಳ್ತೀನಿ, ನಾಳೆ ಬಾ ಅಂತ ಹೇಳೀನಿ. ಮುಂದಿನ ಭಾಗ ಹೇಳ್ಬೇಕೇನ ಆಕೆಗೆ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರೂ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ಬೇಕಂತ ಕೇಳ್ಕೊತೀನಿ. ಹಂಗೆ ನಮ್ಮ ಇನ್ನೊಂದು ಕಾನ್ಸೆಪ್ಟು ಸಾಮಾನ್ಯ ಮಹಿಳೆಯರ ಸಂದರ್ಶನಕ್ಕೂ ತಾವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.